ಎಕ್ಸಾಂಪಲ್ ನೀವು ಸ್ಕಿನ್ ಫೇರ್ ಆಗೋಕೆ ನಾವು ಡಿಟ್ಯಾನ್ ಯೂಸ್ ಮಾಡ್ತೀವಿ, ಬ್ಲೀಚ್ ಯೂಸ್ ಮಾಡ್ತೀವಿ. ಅದ್ರದ್ದು ನೆಕ್ಸ್ಟ್ ಸ್ಟೆಪ್ ಒಂದು ಪೀಲ್ ಅಂತ ಕರಿತೀವಿ, ಪೀಲ್ ಆಫ್ ಮಾಸ್ಕ್ ಅಂತ ಕರಿತೀವಿ. ಇದನ್ನ ನಾವು ಸ್ಕಿನ್ ಮೇಲೆ ಯಾವ ತರ ಮಾಡ್ಬೇಕನ್ನೋದನ್ನ ತೋರಿಸ್ತೀನಿ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗಿ ಕಾಣಿಸ್ತವ, ಅದ್ರ ಜೊತೆಗೆ ಪಿಗ್ಮೆಂಟೇಶನ್ ಕಡಿಮೆ ಆಗ್ತದ, ಸ್ಕಿನ್ ಮೇಲೆ ಇರುವಂತಹ ಸಣ್ಣ ಸಣ್ಣ ಸ್ಕಾರ್ಸ್ ಅಂದ್ರೆ ಕಪ್ಪು ಕಲೆಗಳು ಕೂಡ ಕಡಿಮೆ ಆಗ್ತಾವ, ಆಮೇಲೆ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತದ. ಸೊ ಇದು ಪೀಲ್ ಆಫ್ ಮಾಸ್ಕ್. ಇದೇನು ಬಹಳ ಇಲ್ಲ, ಸಿಂಪಲ್ ವೇದಾಗ ಮಾಡ್ಬೋದು. ಇದನ್ನ ನಾವು ಯಾವ ತರ ಮಾಡ್ಬೇಕಂತಂದ್ರೆ ಫಸ್ಟ್ ಸ್ಕಿನ್ ಅನ್ನ ನಾವು ಕ್ಲೆನ್ಸ್ ಮಾಡ್ಕೋಬೇಕು. ನೀವು ಯಾವುದೇ ನಿಮ್ಮ ಹತ್ರ ಇರುವಂತ ಕ್ಲೆನ್ಸಿಂಗ್ ಮಿಲ್ಕ್ ದಿಂದ ನೀವೇನ್ ಮಾಡ್ಬೇಕು, ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ 2 to 3 minutes ಕ್ಲೆನ್ಸ್ ಮಾಡಿದ್ಮೇಲೆ ವೈಟ್ ಮಾಡ್ಬೇಕು. ವೈಟ್ ಮಾಡಿದ್ಮೇಲೆ ಇದನ್ನ ನಾವು ಈ ಪೀಲ್ ಆಫ್ ಪೌಡರ್ನ ಅಂದ್ರೆ ಮಾರ್ಕೆಟ್ ನಲ್ಲಿ ನಿಮ್ಗೆ ಶೆನಾಜ್ ಹುಷನ್ದಾಗ, ಜೋವಿಯಸ್ದಾಗ ಎಲ್ಲಾ ಬ್ರ್ಯಾಂಡ್ ನಲ್ಲೂ ಸಿಗ್ತದ. ನಾನ್ ತಂದಿರೋದು ಹರ್ಬಲ್ ಟ್ರೀದು ಅಲೋವೆರಾ ಮಸಾಜ್ ಮತ್ತೆ ಇದು ವೇಜ್ ಪೀಲ್ ಪೌಡರ್ ಪ್ಯಾಕ್ ಡೀಪ್ ವೈಟ್ನಿಂಗ್ ಫಾರ್ ಆಲ್ ಟೈಪ್ಸ್ ಆಫ್ ಸ್ಕಿನ್. ಅಂದ್ರೆ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಎಲ್ಲ ಸ್ಕಿನ್ ಟ್ಯಾನ್ ಆಲ್ ಟೈಪ್ಸ್ ಆಫ್ ಸ್ಕಿನ್ ಮೇಲೆ ಆಗ್ತದ. ಡ್ರೈ ಸ್ಕಿನ್ಗೂ ಆಗ್ತದ, ಆಯಿಲಿ ಸ್ಕಿನ್ಗೂ ಆಗ್ತದ, ಎಲ್ಲ ಸ್ಕಿನ್ ಮೇಲೂ ಟ್ಯಾನ್ ಆಗ್ತದೆ ಬಿಕಾಸ್ ಆಫ್ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ. ಸೊ ಈಗ ನನ್ನ ಸ್ಕಿನ್ಗೆ ಎಷ್ಟು ಬೇಕು ಅಷ್ಟು ಪೌಡರ್ನ, ಈ ಪೀಲ್ ಆಫ್ ಪೌಡರ್ನ ತಗೊಳ್ಬೇಕು. ಈ ಪೀಲ್ ಪೌಡರ್ ತಗೊಂಡ್ಮೇಲೆ ಇದ್ರಾಗ ನೀವು ರೋಸ್ ವಾಟರ್ ಹಾಕ್ಬೋದು ಅಥವಾ ಸ್ಕಿನ್ ಟೋನರ್ ಎನಿ ಯಾವುದನ್ನು ಇದ್ರನ್ನ ಹಾಕೋಬಹುದು. ಇದನ್ನ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇದನ್ನ ಒಂದು ಲೈಟ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು. ಅತಿ ತುಂಬಾ ತಿಳುನು ಇರಬಾರ್ದು, ದಪ್ಪನೂ ಆಗಬಾರ್ದು, ಮೀಡಿಯಂ ರೇಂಜ್ ದಲ್ಲಿ ಇದನ್ನ ಪ್ಯಾಕ್ ಮಾಡ್ಕೋಬೇಕು. ಈ ತರ ತಿಳು. ಇದಕ್ಕೂ ಸ್ಕ್ರಬ್ ಬೇಕಿಲ್ಲ, ಯಾಕಂದ್ರೆ ಇದು ಪೀಲ್ ಇರ್ತದ, ಪೌಡರ್ ತರನ ಬರುತ್ತೆ. ಇದನ್ನ ಈ ತರ ನಾವು ಇವ್ರಿಗೆ ನೆಕ್ ಕೂಡ ಇದನ್ನ 15 days or 20 days ಒಂದ್ಸಾರಿ ಮಾಡ್ಕೋಬೇಕು. ಇದು ಪೀಲ್ ಆಫ್ ಮಾಸ್ಕ್ ಹಾಕಿ ಮಿನಿಮಮ್ 10 minutes ಬಿಡ್ಬೇಕು. ಇದನ್ನ ಅದಕ್ಕೆ ಸ್ಕ್ರಬ್ ನೀಡಿಲ್ಲ. ಇದು ಮೇನ್ ಇದ್ದಾಗ ಈ ಮಷಿನ್ ಒಳ್ಳೆ ಕ್ವಾಲಿಟಿ ಮಷಿನ್ ನೀವು ಸರಿ ಬರೋದಿಲ್ಲ. ನಾವು ಎಷ್ಟು ಸರಿ ಈ ವೇಜ್ ಪೀಲ್ ಟ್ರೀಟ್ಮೆಂಟ್ ನ ಮಾಡ್ಬೇಕಂತಂದ್ರೆ ಈ ತರ ಮಸಾಜರ್ ಸಿಗುತ್ತೆ ಮಾರ್ಕೆಟ್ ನಲ್ಲಿ. ಇದು ನಿಮ್ಗೆ 500 to 600 rupees ದಲ್ಲಿ ಸಿಗ್ತದ. ಇದ್ರಾಗ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಈ ತರ ಇರ್ತದ. ಈ ಮಸಾಜರ್ ರೋಲರ್ ನ ನಾ ಇವಾಗ ಚಾರ್ಜಿಂಗ್ ಇಟ್ಟಿದ್ದೀನಿ. ಚಾರ್ಜ್ ಆದ್ಮೇಲೆ ಇದನ್ನ ಬೆನಿಫಿಟ್ ಮಾಡ್ಬೋದು, ಯೂಸ್. ಅಂದ್ರೆ ಸ್ಕ್ರಬಿಂಗ್, ಆಮೇಲೆ ನೀವು ಸ್ಪಾ ಯೂಸ್ ಮಾಡ್ತಿರಲ್ಲ, ಏನ್ ಮಾಡ್ಬೇಕು, ಇದು 10 minutes ಆದ್ಮೇಲೆ ಇದಕ್ಕ ಫಸ್ಟ್ ವಾಟರ್ ಸ್ಪ್ರೇದಿಂದ ಈ ತರ ಇದನ್ನ ವೆಟ್ ಮಾಡ್ಕೋಬೇಕು. ಈ ತರ ಸ್ಪ್ರೇ ಹಾಕಿ ವೆಟ್ ಮಾಡ್ಕೊಂಡು ಇದನ್ನ ಈ ರೋಲರ್ ಮಸಾಜರ್ ದಿಂದ ರೋಲ್ ಮಾಡ್ಬೇಕು. ಈ ತರ ಮಧ್ಯದಾಗ ಕೂಡ ಇದನ್ನ ಸ್ಪ್ರೇ ಮಾಡಿ ಈ ತರ ಮಾಡ್ಕೋತಾ ಇರ್ಬೇಕು. ಡ್ರೈ ಸ್ವಲ್ಪ ಬಹಳ ಇದ್ರೆ ಈ ತರ ಪೈಪ್ ಮಾಡ್ಕೋಬೇಕು.
ಆಯಿಲಿ, ಇವ್ರ ಸ್ಕಿನ್ ಆಯಿಲಿ ಇರೋದ್ರಿಂದ ಲೈಟ್ ಆಗಿ ನಾವು ಸ್ಕಿನ್ನಿಗೆ ಆಯಿಲಿ ಟೋನರ್ ಯಾ ಆಸ್ಟ್ರಿಜೆಂಟ್ನ ಈ ತರ ಹಾಕಿ ಲೈಟ್ ಆಗಿ ನಾವೇನ್ ಮಾಡಬೇಕು, ಮಸಾಜ್ನ ಕೊಡಬೇಕು. ಸೊ ಈ ಟ್ರೀಟ್ಮೆಂಟ್ ಆದ್ಮೇಲೆ ಇವ್ರ ಸ್ಕಿನ್ ನೋಡ್ರಿ ನೀವು ಎಷ್ಟೊಂದು ಡಿಫ್ರೆನ್ಸಸ್ ಬಂದಿದೆ. ಲೈಕ್ ಈಗ ನೋಡ್ರಿ ಇದು ಪಿಗ್ಮೆಂಟೇಷನ್ ಯಾವ ಪರಿ ಇಲ್ಲಿ ಫಸ್ಟ್ ನಾವು ನೋಡಿದಾಗ ಯಾವ ತರ ಡಾರ್ಕ್ ಇತ್ತು, ಈಗ ಅದರದ್ದು 10% ನನ್ನ ಸ್ಕಿನ್ ಫೀಲ್ ಆಗಿದೆ, ಲೈಟ್ ಆಗಿ ಹೋಗಿದೆ. ಲೈಕ್ ಈ ಕಡೆ ನೋಡಿ ಈ ಸ್ಕಿನ್ ಮೇಲೆ ಕೂಡ ಇಲ್ಲೂ ಕೂಡ ಸ್ಕಿನ್ ಎಷ್ಟೊಂದು ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ಸೊ ಇದು ಸ್ಕಿನ್ ಫೀಲಿಂಗ್ ಅಂತ ನಾವು ಕರಿತೀವಿ. ಸ್ಕಿನ್ ಅಲ್ಲಿ ವೆಜ್ ಫೀಲ್ ಅಂತ ಬಂದಿದೆ. ಸೊ ಇದರಲ್ಲಿ ಆರೆಂಜ್ ಫ್ಲೇವರ್ ಸಿಗುತ್ತೆ, ಡಿಫ್ರೆಂಟ್ ಆಗಿ ಫ್ಲೇವರ್ಗಳು ಕೂಡ ಸಿಗ್ತಾವೆ, ನಾವು ಇದನ್ನ ಯೂಸ್ ಮಾಡ್ಬೋದು. ನೈಸ್ ತಡಿಯೋ ಕಾಶ ಕೊಂಡ್ಕೋ ಡಿಫ್ರೆನ್ಸ್